7/2026 ಶಿರಾ ನಗರಸಭೆಯ ನೋ ಕಾನ್ಫಿಡೆನ್ಸ್ ವಿಚಾರವಾಗಿ ಇವತ್ತೇನು ಕಾನ್ಫಿಡೆನ್ಸನ್ನು ಪಡ್ಕೊಂಡಂಥ ಜಿಶನ್ ಮೌದವರ ಜೊತೆಯಲ್ಲಿ ಒಂದಷ್ಟು ಸದಸ್ಯರು, ಅದಕ್ಕೆ ವಿರುದ್ಧವಾಗಿ ಅಲ್ಲಿನ ನಗರಸಭಾ ಸದಸ್ಯರುಗಳು ಅವ್ರದ್ದೇ ಆದಂಥ ರಾಜಕೀಯ ಜಂಡಾಟಗಳು ಮೇಲೆ ಕೆಳಗೆ ಅನ್ನುವಂಥ ಸಂಖ್ಯೆಯ ಆಧಾರಿತವಾಗಿ ಆ ನೋ ಕಾನ್ಫಿಡೆನ್ಸ್ ವಿಚಾರವಾಗಿ ಅವತ್ತು ಸಭೆಯನ್ನು ಸೇರ್ಕೊತಾರೆ. ಸಭೆಯ ನಡೀತಿರ್ಬೇಕಾದ್ರೆ ನನ್ನ ಸೋದರ ಸ್ವತಂತ್ರ ಅಭ್ಯರ್ಥಿಯಾಗಿ 10ನೇ ವಾರ್ಡ್ನಿಂದ ಗೆದ್ದು ಬಂದಂಥ ನಗರಸಭಾ ಸದಸ್ಯ ಮತ್ತು ನಿಕಟಪೂರ್ವ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೂಡ ಆಗಿದ್ದಂಥದ್ದು. ಅವರ ಜೊತೆಯಲ್ಲೇ ಈ ಮಾಜಿ ಅಧ್ಯಕ್ಷ ಆದಂಥ ಅಂಜನಪ್ಪ ಮತ್ತು ಮಾಜಿ ಅಧ್ಯಕ್ಷತೆಯನ್ನು ಇದ್ದಂಥ ಪೂಜಾ ಪೆತ್ರಾಜ್ ಅವರ ನಡುವೆ ಒಂದಷ್ಟು ಮಾತಿನ ಚಕಮಕಿ ಆಯಿತು ಅಂತ ನಾನು ಕೇಳ್ಪಟ್ಟಿದ್ದೆ ಅಷ್ಟೇ. ಅಂದರೆ ಅದು ಸಹಜವಾಗಿ ರಾಜಕೀಯವಾಗಿ ಬರುವಂಥ ಒಂದಷ್ಟು ವ್ಯತ್ಯಾಸಗಳು ಅಂತ ನಾವು ಕೂಡ ಅದನ್ನು ಭಾವಿಸಿದ್ವಿ. ಆದರೆ ಇದೆಲ್ಲನ ಪ್ರವಾಸನ ನಾನು ನಿಮ್ಮ ಮಾಧ್ಯಮದ ಮೂಲಕ ನೋಡಿದಾಗ ನನಗೆ ನಿಜವಾಗ್ಲೂ ಇದು ನೇರವಾಗಿ ನಮಗೆ ನನ್ನ ಕುಟುಂಬಕ್ಕೆ ಮತ್ತು ನನ್ನ ಸಮಾಜಕ್ಕೆ ಸವಾಲೆಸ್ದಂಗಿತ್ತು. ಯಾಕೆಂದರೆ ನಮ್ಮ ತಾಯಿ ಮಾಜಿ ನಗರಸಭಾ ಅಧ್ಯಕ್ಷರಾದಂಥರು, ಅವರು ಕೂತಿ ಇಳಿದೋದಂಥ ಜಾಗಕ್ಕೆ ಇವರು ಬಂದೆಲ್ಲ ಕೂತಿದ್ದು. ಇದು ನಮಗೆ ನಮ್ಮ ಅಜ್ಜಿಯವರು ತರಕಾರಿ ಪುಟ್ಟರಂಗಮ್ಮನವರು ಪುರಸಭಾ ಸದಸ್ಯ ಆದಂಥವ್ರು, ಇನ್ನೊಬ್ಬರು ಅಜ್ಜಿ ಆದಂಥ ಸರೋಜಮ್ಮನವರು ನಗರಸಭಾ ಉಪಾಧ್ಯಕ್ಷರಾದಂಥವ್ರು, ಇನ್ನೊಬ್ಬರು ನನ್ನ ಅಕ್ಕ ಸುಜಾತಮ್ಮ ಕೌನ್ಸಿಲರಾಗಿ ಕಾರ್ಪೊರೇಟರ್ ಆಗಿದ್ದಂಥವ್ರು ಅದೇ ನಗರಸಭೆಗೆ. ಇದರೆಲ್ಲ ಮಧ್ಯೆ ಈಗ ನನ್ನ ತಮ್ಮ ಕೂಡ ಕಾರ್ಪೊರೇಟರ್ ಆಗಿದ್ದಾನೆ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಅಂಜನಪ್ಪ ನಿನ್ನೆ ತನ ಪ್ರೆಸ್ ಮೀಟಲ್ಲಿ ಹೇಳ್ಕೊಂಡೆ, ನಾನು ಎಲ್ಲಿಂದನೋ ಬಂದು ಈ ಜಿಲ್ಲೆ ಒಳಗೆ 2 ಸತಿ ನಾನು ಗೆದ್ದು ನಗರಸಭಾ ಅಧ್ಯಕ್ಷ ಆಗಿ ಎಲ್ಲರೊಟ್ಟಿಗೆ ನಾನು ಬರ್ತಿದ್ದೀನಿ ಅಂತ. ಆದರೆ ಅಂಜನಪ್ಪ ಮಾತಾಡ್ತಾ ಕೂಡ ಅದೇನೋ ಸಮುದಾಯದ ಹೆಸರು ಬೋವಿ ಸಮುದಾಯದ ಸಹೋದರ ಸಮುದಾಯ ಅಂತ ನಾವು ಯಾವಾಗಲೂ ಭಾವಿಸಿರೋವಂಥದ್ದು. ಆತ ಇವತ್ತಿಗೂ ಕೂಡ ನಾನು ಕೆಲವು ವಿಚಾರಗಳನ್ನು ಆತನ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ಅದೇನೋ ನಾವು ಕಲ್ಲು ಹೊಡಿತೀವಿ, ಮಣ್ಣು ಹೊಡಿತೀವಿ ಅಂತ ನಾನು ಇವತ್ತಿಗೂ ಕೂಡ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೂಡ ನಮ್ಮ ಬೋವಿ ಸಮಯದ ಹನುಮಂತಪ್ಪನವರು ಅಂದರೆ ಪೆದ್ದಜ್ಜರ ಮಕ್ಕಳು, ಅವರು ನಮ್ಮ ಅಜ್ಜಿ ಕಾಲದಿಂದ ವಿಶ್ವಾಸ ನಮಗೆ. ಇಲ್ಲೇ ಬಂದಂಗಳ್ಳಿ ಶಿವಣ್ಣಪ್ಪನವರು ಇದ್ದಾರೆ. ಇವರೆಲ್ಲ ಅದೇ ಸಮುದಾಯದಲ್ಲಿ ಹುಟ್ಟಿ ಬಂದಂಥವ್ರು. ನಾವೆಲ್ಲ ಸಹೋದರವಾಗಿ ಬದುಕ್ತಾ ಇದ್ದೀವಿ. ಆದರೆ ಈತ ಆ ಸಮುದಾಯದಲ್ಲಿ ಹುಟ್ಕೊಂಡು ಒಂದಷ್ಟು ಸಮುದಾಯಗಳ ಮಧ್ಯೆ ಉಳಿ ಹಿಂಡ ಕೆಲಸನ ಮಾಡ್ತಿದ್ದಾನೆ. ಇದನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೀನಿ. ಹಾಗೆ ಪೂಜಾ ಪೆದ್ರಾಜು ಮತ್ತು ಅಂಜನಪ್ಪ ಅಲ್ಲಿ ನಗರಸಭೆಯ ಒಂದು ದುರಂಕಾರದ ನಡೆ. ಕೇವಲ ಅಜಯ್ ಒಬ್ಬನೇ ಜ್ಞಾನಪೂರ್ಣಮ್ಮ ಶಿವಳ್ಳವ್ರ ಮಗ ಅಲ್ಲ. ನಾನಿದ್ದೀನಿ, ನನ್ನ ಸಹೋದರ ಇದ್ದಾನೆ, ನನ್ನ ತಂಗಿ ಇದ್ದಾಳೆ. ನನ್ನ ತಮ್ಮನ್ನು ಸೂಳೆ ಮಗ ಅಂದರೆ ನನ್ನನ್ನು ಅಂದಾಗೆ ಅದ್ರ ಬಗ್ಗೆ ಅರಿವಿರಬೇಕಾಯ್ತು ಆ ಮನುಷ್ಯನಿಗೆ, ಜ್ಞಾನ ಇರಬೇಕಾಯ್ತು ನಾನೇನು ಮಾತಾಡ್ತಾ ಇದ್ದೀನಿ ಅಂತ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ತಿಳುವಳಿಕೆ ಇರಬೇಕು. ಇಂಥ ದುರಂಕಾರ ನಡೆಗಳನ್ನು ನಾವು ಸಹಿಸಲ್ಲ. ಇದೆಲ್ಲ ಇವತ್ತಿಗೇ ಅದನ್ನು ಸೈಡ್ಗಿಡಬೇಕು. ಅದರ ನಂತರ ಯಾರು ಪೂಜಾ ಅವರು ಹೋಗಿ ಕಂಪ್ಲೇಂಟನ್ನು ಇಶ್ಯೂ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಿನ್ನೆ ಮಾತಾಡಿದ್ದಾರೆ. ಅದು ಆ ಕಂಪ್ಲೇಂಟು ಕೊಟ್ಟಿರೋದ್ರ ಜೊತೆಯಲ್ಲಿ ಆ ಕಂಪ್ಲೇಂಟಲ್ಲಿ ನಮ್ಮ ಸಮುದಾಯದ ಮುಖಂಡನಾದಂಥ ಧರಣಿ ಕುಮಾರ್ ಅವರು ಅಲ್ಲೇನು ಮಾಧ್ಯಮದ ಇದರಲ್ಲಿ ಅಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದಕ್ಕೆ ಒಂದಷ್ಟು ಅನ್ನೆಸೆಸರಿ ಕಾಮೆಂಟನ್ನು ಹಾಕಿದ್ದಾರೆ ಅಂತೇಳಿ ಅದನ್ನು ಇಟ್ಕೊಂಡು ಅಜಯ್ ಕುಮಾರ್ ಅವರ ಕುಂಬಕ್ಕಿನಿಂದ ಇದೆಲ್ಲ ಆಗಿದೆ ಅಂಥೇಳಿ ಕಂಪ್ಲೇಂಟ್ ಕೊಟ್ಟು FIR ಕೂಡ ಮಾಡಿಸಿದ್ದಾರೆ. ಆದರೆ ನಾನು ಹೇಳ್ತೀನಿ, ಈ ಮಾಧ್ಯಮ ನಾನು ಕೂಡ ಇದೇನು ಪ್ರಸಂಗದಲ್ಲಿ ನಾವ್ಯಾರು ಅಜಯ್ ಕಾರ್ಪೊರೇಟ್ರ್ ಇದ್ದಾನೆ ಅಲ್ಲಿ ನೋಡ್ಕೊತಾನೆ, ಅದು ಸಂಬಂಧಪಟ್ಟಂಗೆ ಎಲ್ಲ ಕಾರ್ಪೊರೇಟ್ರುಗಳು ಏನೋ ಅದೇ ಅವ್ರದ್ದೇ ಏರುಪೇರುಗಳು ಇದ್ದೇ ಇರ್ತೈತೆ ಅಂತ ನಾವು ಇದ್ದರೂ ಕೂಡ ಈ ಸೋಷಿಯಲ್ ಮಾಧ್ಯಮ ಮತ್ತು
ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಬಂದ ಸಂದರ್ಭಗಳನ್ನು ನಾನು ಎಲ್ಲ ಗಮನಿಸಿದ್ರೆ ಏಕಾಏಕಿ ಅವನ ಮೇಲೆ ಏರಿ ಹೋಗೋದು ಇವಳು ಹೆಣ್ಣುಮಗಳು. ಆ ಹೆಣ್ಣುಮಗಳು ಪೂಜಾ, ಆಕೆಗೆ ನನಗೆ ಧರಣಿ ಕುಮಾರ್ ಅವರು ಈ ಥರ ಇದನ್ನು ಹಾಕಿದ್ದಾರೆ ಅನ್ನೋದು ಎಷ್ಟು ಅವಮಾನ ಆಗುತ್ತೋ, ಅದೇ ಹೆಣ್ಮಗಳು ಅಲ್ಲಿ ಅವಮಾನಿತವಾಗಿ ನಡ್ಕೊತಾಳೆ. ಒಬ್ಬ ಕಾರ್ಪೊರೇಟ್ರಾಗಿ, ಕಾರ್ಪೊರೇಟ್ರಿಗೆ ಅಂತ ಅಂದರೆ ಏನು ಅಂದ್ಕೊಂಡಿರಿ ಇವರೆಲ್ಲ? ಒಬ್ಬಳು ಹೆಣ್ಮಗಳು ಏರು ಹೋಗ್ತಾನೆ ಒಬ್ಬ ಇನ್ನೊಬ್ಬ ಕಾರ್ಪೊರೇಟ್ರ್ ಮೇಲೆ. ಅದಕ್ಕೆ ಅಂಜನಪ್ಪನವರು ನಿನ್ನೆ ಕೂತ್ಕೊಂಡು ಒಂದು ಇದನ್ನು ಪ್ರೆಸ್ ಮೀಟ್ ಕೂಡ ಮಾಡ್ತಾ ಒಂದಿಷ್ಟು ಕ್ಲಾರಿಫಿಕೇಷನ್ ಕೊಡೋಂಥ ಕೆಲಸ ಮಾಡಿದ್ರು. ಅದರಲ್ಲಿ ಹೇಳ್ಕೊಂಡಿದ್ದಾರೆ, ನಾವು ಈ ಕಾನ್ಫಿಡೆನ್ಸ್ ನೋ ಕಾನ್ಫಿಡೆನ್ಸ್ ವಿಚಾರವಾಗಿ ಮಾತಾಡಿಕೊಂಡು ಹೊರಗಡೆ ಬರಬೇಕಾದ್ರೆ ಅಜಯ್ ಕುಮಾರು ಏನೋ ಬೇರೆ ಶಬ್ದ ಅಂದರೆ ಅಮ್ಮನ ಅದು ಇದು ಅಂತಿದ್ರು. ನಾನು ಆ ಸಂದರ್ಭದಲ್ಲಿ ಬಾಯಿ ಹಾಕಿ ಬಿಡಪ್ಪ ಅದೆಲ್ಲ ಏನು ಮಾತಾಡ್ತೀಯ ಅಂತ ಹೇಳಿ ಅವನಿಗೆ ಇದನ್ನು ಹೇಳಕ್ಕೆ ಹೋದೆ. ಅದಾದಮೇಲೆ ಮತ್ತೆ ಅವ್ನು ಚಾಲೆಂಜ್ ಮಾಡ್ದ. ಆಯಿತು, ನಿಮ್ಮ ಜೊತೆಯಲ್ಲಿ 32 ಸದಸ್ಯರು ಏನೋ 31 ಸದಸ್ಯರು ಇದ್ದೀರಾ, ಅವರೆಲ್ಲ ಅಲ್ಲಿ ಇದ್ರಿ ಅನಿಸುತ್ತೆ. ಅವರೆಲ್ಲ ಬರ್ತಿದ್ರಲ್ಲ, ನಿಮ್ಮನ್ನೇನು ಅಂಜನಪ್ಪನಾಗಲಿ ಪೂಜಾ ಪೆದ್ರಾಜನಾಗಲಿ ನೇರವಾಗಿ ಏನು ಹೆಸರು ಹಿಡಿದು ಎಲ್ಲಿ ಮಾತಾಡಿಲ್ವಲ್ಲ ಆ ವ್ಯಕ್ತಿ. ಅದನ್ನೇನೋ ಮಾತಾಡ್ತಿದ್ದ, ಕೆಟ್ಟದೇ ಇರ್ಬೋದು. ನೀನೇನಪ್ಪ ಅದನ್ನು ವಿರೋಧಿಸೋದು? ಎಲ್ಲರೂ ಇದ್ರಲ್ಲ, ಬೇರೆಯವರಲ್ಲ, ಎಲ್ಲ ಕಾರ್ಪೊರೇಟ್ರುಗಳಿದ್ರಲ್ಲ, ಮಾತಾಡ್ಬೋದಾಯಿತು. ಅವ್ರು ಯಾರೂ ಮಾತಾಡಲಿಲ್ಲ. ನೀವು ಅವನ್ನ ವೈಯಕ್ತಿಕವಾಗಿ ದ್ವೇಷ ಇಟ್ಕೊಂಡು ಅವನ್ನ ಟಾರ್ಗೆಟ್ ಮಾಡಿ ಅವನಿಗೆ ಕೊಲೆ ಬೆದರಿಕೆ ಹಾಕ್ತೀರಾ, ಬಾರೋ ಹೊರಗೆ ಅಂತ ಇದನ್ನು ಸವಾಲು ಮಾಡ್ತೀಯಾ? ನಿನ್ನ ಪುಂಡಾಟಿಕೆಯನ್ನೆಲ್ಲ ಕಟ್ಟಿಡಬೇಕಾಗುತ್ತೆ. ಯಾಕೆಂದರೆ ನಾವು ಇವತ್ತಿಗೂ ಕೂಡ, ನಾವು ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿದರೂ ಕೂಡ ಇವತ್ತಿಗೆ ಎಲ್ಲ ಇಡೀ ಸಮಾಜದಲ್ಲಿ ನಾವೆಲ್ಲರೊಟ್ಟಿಗೂ ಬೆರೆತು ಇವತ್ತು ನಮ್ಮನ್ನೆಲ್ಲಾದರೂ ಕಂಡ್ರೆ ತರಕಾರಿ ಪುಟ್ರಂಗಮ್ಮ ಮೊಮ್ಮಕ್ಕಳು ಮಕ್ಕಳು ಅಂದರೆ ಎಲ್ಲ ಸಮಾಜದ ಮುಖಂಡರುಗಳಾಗಲಿ ಸಮಾಜದ ಹೋರಾಟಗಳಲ್ಲಿ ಭಾಗಿಯಾಕೊಂಡು ಬಂದಂಥ ನಾವು ಇರೋವಂಥದ್ದು. ನಮ್ಮ ವಾಲ್ಮೀಕಿ ಸಮಾಜನ ನಾವು ಅವತ್ತಿಂದ ಇವತ್ತಿನವರೆಗೂ ಕಾಪಾಡ್ಕೊಂಡು ಬಂದಿದ್ದೀವಿ. ಈ ಜಾತಿ ಮೆಂಟಾಲಿಟಿ ಅಂಜನಪ್ಪನ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅಣ್ಣನನ್ನು ನಾಯಿ ಅಂದಮೇಲೆ ನೀನು ನಾಯಿ, ಅದೇ ನಾಯಿಯ ಗುಂಪಲ್ಲ. ಯಾಕೆ ನೀನು ಇಲ್ಲಿ ರಾಖಿ ಕಟ್ಟಿ ಅಣ್ಣ ಅಂತ ಒಪ್ಕೊಂಡಿದ್ಯಲ್ಲ, ತಂಗಿ ನಾಯಿ. ಮಾತಿನ ಗಾಂಭೀರ್ಯತೆ ಇರಬೇಕು, ಮಾತಿನ ಅರ್ಥ ಇರಬೇಕು, ನಾವೇನು ಮಾತಾಡ್ತಿದ್ದೀವಿ ಅನ್ನೋದು ತಿಳುವಳಿಕೆ ಇರಬೇಕು. ಅವರಿವರ ಮಾತುಗಳನ್ನು ಕೇಳಿ ದಾಳವಾಗಿ, ರಾಜಕೀಯ ದಾಳವಾಗಿ ಮತ್ತೆ ಹೋಗಿ ಅಲ್ಲಿ ನಮ್ಮ ಮುಖಂಡರಾದ ಧರಣಿ ಕುಮಾರ್ ಮತ್ತು ವಿನಾಯಕ ಅಂತ ನಮ್ಮ ಯುವ ಮುಖಂಡ ಮತ್ತು ನನ್ನ ತಮ್ಮನನ್ನು ಟಾರ್ಗೆಟ್ ಮಾಡೋದ್ರ ಜೊತೆಲಿ ಕಂಪ್ಲೇಂಟ್ ಕೊಟ್ಟು FIR ಕೂಡ ಮಾಡಿದ್ದಾರೆ. ನಮ್ಮ ಸಂತೆಪೇಟೆಯ ನಟರಾಜು ಮತ್ತು ವಿಜಯರಾಜ್ ಅವರು ಅವರನ್ನು ಕೂಡಿಸ್ಕೊಂಡು ಅವರನ್ನು ಯಾರೋ ಅಂಜನಪ್ಪನ ಮತ್ತು ಪೆದ್ರಾಜ್ ಅವ್ರನ್ನ ಪ್ರೊವೋಕ್ ಮಾಡಿ ನಮ್ಮನ್ನು ಒಡೆಯೋಂಥ ಕೆಲಸನ ಇವತ್ತು ಮಾಡಿದ್ದಾರೆ. SC ಮತ್ತು ST ಸಮುದಾಯನ ಇದನ್ನೆಲ್ಲ ನಾವು ಸಹಿಸ್ಕೊಳಕ್ಕಾಗಲ್ಲ. ಆಮೇಲೆ ನಮ್ಮ ಮುಖಂಡರಾದಂಥ ಧರಣಿ ಕುಮಾರು ಮತ್ತು ನಮ್ಮ ಅಜಯ್ ಅವರ ಹಿಂದೆ ಆ ಸಮಾಜನೇ ಇಲ್ಲ ಅಂತ ಹೇಳುವಂಥದ್ದು, ಸಮಾಜಗಳನ್ನು ಪ್ರವೋಕ್ ಮಾಡುವಂಥದ್ದು, ಎತ್ಕೊಂಡಂಥ ಕೆಲಸಗಳು ಮಾಡ್ತಿದ್ದೀರ. ನಾವು ಇದನ್ನೆಲ್ಲ ನೇರ ವಿರೋಧಿಸ್ತೀವಿ. ಇಂಥದ್ದೆಲ್ಲ ನೀವು ಏನೇ ಇದೆಯೋ ಅದರಿಂದ ಹೊರಗೆ ಬರಬೇಕು.